ಜಾಸ್ತಿ ಹಾಕ್ಕೊಂತ ಹೋಗ್ತಾ ಇದೆ ಅಸಮಾಧಾನ ಅನ್ನೋದು. ಯಾಕಂದ್ರೆ ಒಂದು ಸರಿ ಆಯಿತು, 2 ಸಭೆ ಆಯಿತು, CM ಅಂಗಳಕ್ಕೆ ಹೋದ್ರೂ ಇದು ಮುಗಿದಿಲ್ಲ. ಈ ನಿಟ್ಟಿನಲ್ಲಿ ಇಷ್ಟೆಲ್ಲ ಆದರೂ ಕೂಡ ನೀವಾಗಿರ್ಬೋದು, ನಿಮ್ಮ ತಂದೆಯವರಾಗಿರ್ಬೋದು, ಅವ್ರನ್ನ ಮಾತನಾಡಿಸುವಂಥದ್ದು, ಅವರಿಗೆ ಅವ್ರ ಮನವೊಲಿಸುವಂಥ ಪ್ರಯತ್ನ ಆಗಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಅವರು ಇದುವರೆಗೂ ನಾನು ಸಂಪರ್ಕ ಮಾಡಿಲ್ಲ ಅಂತ ಖುದ್ದು ವೀಣಾ ಕಾಶ್ಯಪ್ನವರೇ ಹೇಳಿರುವಂಥದ್ದು. ಸರ್, ಈಗ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು 2 ದಿನದಲ್ಲಿ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಪಕ್ಷದ ಎಲ್ಲ ಹಿರಿಯ ನಾಯಕರ ಸಮ್ಮುಖದಲ್ಲಿ ನಾವೆಲ್ಲರೂ ಒಟ್ಟಿಗೆ ಕುಂತು ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನು ತೊಗೊತೀವಿ. ಡೆಫಿನೆಟ್ಲಿ ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಎಲೆಕ್ಷನನ್ನು ಮಾಡ್ತೀವಿ. ಎಲ್ಲರೂ ಒಗ್ಗೂಡಿಸಿನೇ ಎಲೆಕ್ಷನ್ ಮಾಡ್ತೀವಿ ಅನ್ನೋದು ನನ್ನ ಕಾನ್ಫಿಡೆನ್ಸ್ ಇದೆ. ಅವ್ರು ಬರಲಿ, ನಾವೆಲ್ಲರೂ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಸರ್. ನೀವು ಇದುವರೆಗೂ ಮಾತಾಡಿದ್ರ, ನೀವು ಏನಾದರೂ ಖುದ್ದಾಗಿ ಮಾತಾಡಿದ್ರ ಅಂತಂದ್ರೆ ವೀಣಾ ಮೇಡಮ್? ನಾನು ಖುದ್ದಾಗಿ ಮಾತಾಡಿಲ್ಲ ಸರ್. ಆದರೆ ನಮ್ಮ ಎಲ್ಲ ಒಂದು ನಾಯಕತ್ವದಲ್ಲಿ ಅವರೆಲ್ಲರೂ ಕೂಡ ಅವ್ರ ಸಂಪರ್ಕದಲ್ಲಿದ್ದಾರೆ. ಅವರೆಲ್ಲರೂ ಅವ್ರ ಜೊತೆ ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಪಕ್ಷದಲ್ಲಿ ಸ್ವಲ್ಪ ಒಂದು ದೊಡ್ಡ ಕುಟುಂಬ ಇರೋದ್ರಿಂದ 1-2 ಭಿನ್ನಾಭಿಪ್ರಾಯಗಳಿರೋದು ಬಹಳ ಸಹಜ. ಇದನ್ನು ಶಮನವಾಗುತ್ತೆ ಅನ್ನೋದು ನನಗೆ ಭಾಳ ಭರವಸೆ ಇದೆ. ಅವರು ಪಕ್ಷದ ಅನುಯಾಯಿಗಳು. ನನ್ನ ಆಸೆ ಏನು ಅಂತಂದರೆ ಅವರೆಲ್ಲರೂ ಕೂಡ ಎಲ್ಲ ಪಕ್ಷದ ಕಾರ್ಯಕರ್ತರ ಜೊತೆ ಒಗ್ಗೂಡಿ ಈ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಜಯವನ್ನು ತೆಗೆದುಕೊಳ್ಳುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ ಅನ್ನೋದು ನನ್ನ ಒಂದು ಆಸೆ ಸರ್. ಒಂದು ಕಡೆ ಸತತವಾಗಿ 4 ಬಾರಿ ಗೆದ್ದಂಥ ಸುಮಾರು 40 ವರ್ಷದ ರಾಜಕೀಯ ಅನುಭವ ಹೊಂದಿರುವಂಥ ಗದ್ದಿಗೌಡರು, ನಿಮ್ಮ ವಯಸ್ಸಿಗಿಂತಲೂ ಹೆಚ್ಚಿನ ಅನುಭವ ಹೊಂದಿದಂಥವ್ರು ಇದ್ದಾರೆ. ಅದ್ರ ಜೊತೆಗೆ ನಿಮಗೆ ಅವ್ರನ್ನ ಎದುರಿಸೋದು ಒಂದು ಸವಾಲಿನ ಜೊತೆಗೆ ಇಲ್ಲಿರುವಂತಹ ಅಸಮಾಧಾನವನ್ನು ನಿಭಾಯಿಸೋದು ಕೂಡ ಒಂದು ಸವಾಲು ನಿಮಗೆ. ಎಸ್ಪೆಷಲಿ ಅದನ್ನು ಹೆಂಗೆ ನಿಭಾಯಿಸ್ತೀರಿ ಅಂತ ಸರ್? ಐ ಫೀಲ್ ಲೈಕ್ ಟಫ್ ಟೈಮ್ಸ್ ಮೇಕ್ ಫಾರ್ ಟಫ್ ಪಾಲಿಟಿಷಿಯನ್ಸ್. ನಾನು ಎಷ್ಟು ಸಂಕಷ್ಟಗಳನ್ನು ಎದುರಿಸ್ತೀನಿ ಅಷ್ಟೇ ದಿಟ್ಟವಾಗಿರುವಂತಹ ರಾಜಕಾರಣಿ ನಾನು ಆಗ್ತೀನಿ ಅನ್ನೋದು ನನ್ನ ಭರವಸೆ. ಸೊ ಅದಕ್ಕಾಗಿ ನನ್ನ ಒಂದು ಅಭಿಪ್ರಾಯ ಏನು ಅಂತಂದರೆ, ಯಾರದೇ ರಾಜಕೀಯ ಜೀವನದಲ್ಲಿ ಹೆಚ್ಚು ಕಡಿಮೆ ಎಲ್ಲ ರಾಜಕಾರಣಿಗಳ ಜೀವನದಲ್ಲಿಯೂ ಕೂಡ ಸ್ವಲ್ಪ ಏರುಪೇರು ಆಗೋದು ಭಾಳ ಸಹಜ. ಆದರೆ ನನ್ನ ಒಂದು ನಂಬಿಕೆ ಏನು ಅಂತ ಅಂದರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇನಿದ್ದಾರೆ, ನಾಯಕರು, ಕಾರ್ಯಕರ್ತರು, ಹಿರಿಯ ಲೀಡರ್ಸ್, ಅವರ ಒಂದು ನಂಬಿಕೆ, ಅವರ ಒಂದು ದಿಟ್ಟತನ ನಾನು ನೋಡಿ ನನಗೆ ತುಂಬ ಧೈರ್ಯ ಬಂದಿದೆ. ಡೆಫಿನೆಟ್ಲಿ ನಾವು ಜಯವನ್ನು ಗೆಲ್ಲಿಸ್ತೀವಿ ಅನ್ನುವಂಥ ನನಗೊಂದು ಕಾನ್ಫಿಡೆನ್ಸ್ ಇದೆ. ಯಾಕಂತಂದರೆ 20 ವರ್ಷ ಸತತವಾಗಿ ಅಧಿಕಾರ ಕೊಟ್ಟರೂ ಕೂಡ ಒಂದು ಸರಿನೂ ಕೂಡ ನಮ್ಮ ಭಾಗದ ಒಂದು ಜನರ ಒಂದು ಇಶ್ಯೂಸನ್ನು ಅವ್ರು ಪಾರ್ಲಿಮೆಂಟಲ್ಲಿ ಎತ್ತಿಲ್ಲ. ನಾವು 2 ಬರಗಾಲವನ್ನು ಎದುರಿಸಿದ್ದೀವಿ. ಒಂದು ಸರಿನೂ ಕೂಡ ಅವರು ನಮ್ಮ ಬಾಗಲಕೋಟೆಗೆ, ನಮ್ಮ ರೈತಾಪಿ ಜನರಿಗೆ ನೀವು ನ್ಯಾಯ ಒದಗಿಸ್ಬೇಕು ಅಂತ ಸಂಸದಲ್ಲಿ ಒಂದು ಸರಿನೂ ಮಾತಾಡಿಲ್ಲ. ಸೊ ಅದು ಮೇನ್ ಇಶ್ಯೂ ಆಗಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕಂತಂದರೆ ಇವತ್ತು ನಾವು ಜನರಿಗೆ ಎಲೆಕ್ಷನ್ ಹೋಗ್ತಾ ಇರೋದು ನನ್ನ ವೈಯಕ್ತಿಕ ವರ್ಚಸ್ಸಿಗಲ್ಲ, ನಿಮ್ಮ ವೈಯಕ್ತಿಕ ವರ್ಚಸ್ಸಿಗಲ್ಲ. ನಾವು ಹೋಗ್ತಾ ಇರೋದು ಜನರ ಒಂದು ಇಶ್ಯೂಸ್ ಮೇಲೆ. ಜನರಿಗೆ ಏನು ಅನುಕೂಲ ಆಗಿದೆ, ಏನು ಅನಾನುಕೂಲತೆಗಳಾಗಿವೆ, ಅದರದ್ದು ಸಮಾಲೋಚನೆ ಮಾಡುವಂತಹ ಸಮಯನೇ ಈ ಒಂದು ಚುನಾವಣೆ. ಸೊ ಅದಕ್ಕಾಗಿ ಚುನಾವಣೆ ಎದುರಿಸಬೇಕಾದವರು ಯಾವತ್ತಿದ್ರೂ ಕೂಡ ನಾವು ಜನರಿಗೋಸ್ಕರ ಏನು ಮಾಡ್ತೀವಿ ಅದಷ್ಟೇ ಅವರ ಗುರಿಯಾಗಿರಬೇಕು. ನಾವು ಏನು ಮಾಡ್ತೀವಿ ಅನ್ನೋದ್ರ ಬೇಸಿಸ್ ಮೇಲೆ, ಮತ್ತು ನಾವು ಏನು ಮಾಡಿದ್ದೀವಿ, ನಮ್ಮ ಪಕ್ಷ ಏನು ಮಾಡಿದೆ ಅನ್ನುವಂಥ ಬೇಸಿಸ್ ಮೇಲೆ ನಾವು ಎಲೆಕ್ಷನ್ ಯಾವತ್ತಿದ್ರೂ ಕೂಡ ಯಾವುದೇ ಕ್ಯಾಂಡಿಡೇಟ್ ಆಗಿದ್ದರೂ ಎದುರಿಸಬೇಕು ಅನ್ನೋದು ನನ್ನ ನಂಬಿಕೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಎಲೆಕ್ಷನ್ನ ಎದುರಿಸ್ತಾ ಇದ್ದೀವಿ. ನನಗೊಂದು ಅವಕಾಶ ಕೊಟ್ಟರೆ ನಾನು ಬಾಗಲಕೋಟೆಯ ಎಲ್ಲ ವಿಷಯಗಳನ್ನು ಕೂಡ ಸಂಸದದಲ್ಲಿ ಎತ್ತಿ, ಅದು ಇವತ್ತು ಬಾಗಲಕೋಟೆ ಕುರ್ಚಿ ರೈಲ್ವೆ ಆಗಿರ್ಬೋದು, ಅಥವಾ ನಮ್ಮ ನಿರುದ್ಯೋಗ ಇಶ್ಯೂಸ್ ಆಗಿರ್ಬೋದು, ಅಥವಾ ಇಲ್ಲಿ ಹೊಸ ಇಂಡಸ್ಟ್ರಿ ಸ್ಥಾಪನೆ ಮಾಡೋದಾಗಿರ್ಬೋದು, ಈ ಎಲ್ಲ ವಿಷಯಗಳನ್ನು ಕೂಡ ನಾನು ಪಾರ್ಲಿಮೆಂಟಲ್ಲಿ ರೇಸ್ ಮಾಡುವಂತಹ ಒಂದು ಕ್ಷಮತೆ ನನ್ನಲ್ಲಿದೆ. ಹಾಗೂ ಕೆಲಸಗಳನ್ನು ಪ್ರತಿಪಕ್ಷದಲ್ಲೇ ಕೂತ್ಕೊಳ್ಳಿ, ಸರ್ಕಾರದಲ್ಲೇ ಕೂತ್ಕೊಳ್ಳಿ, ಅದನ್ನು ಮಾಡುವಂತಹ ಒಂದು ಸಾಮರ್ಥ್ಯ ನನ್ನಲ್ಲಿದೆ. ಅದಕ್ಕಾಗಿ ಎಲ್ಲ ಬಾಗಲಕೋಟೆ ಜನರಲ್ಲಿ ನನ್ನ ಕಳಕಳಿಯ ವಿನಂತಿ ಏನು ಅಂತಂದರೆ, ಒಬ್ಬ ವಿದ್ಯಾವಂತ ಮಹಿಳೆಗೆ, ಅದರಲ್ಲಿಯೂ ವಿಶೇಷವಾಗಿ ನಿಮ್ಮ ಸೇವೆಯನ್ನು ಮಾಡುವಂತಹ ಮನೋಭಾವನೆಯನ್ನು ಇಟ್ಕೊಂಡಿರುವಂಥ ನನಗೆ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮ ಜೀತದಾಳಾಗಿ ನಾನು 5 ವರ್ಷ ದುಡಿತೀನಿ. ಮುಂದೆ ನೀವು ಪಗಾರ ಕೊಟ್ಟರೆ ತೊಗೊತೀನಿ, ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.